ಚನ್ನರಾಯಪಟ್ಟಣ ಪೊಲೀಸರ ಕಾರ್ಯಾಚರಣೆಯಿಂದ ಇಬ್ಬರ ಬಂಧನವಾಗಿದೆ. ಅದುವೇ ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನು ನಡೆಸಿದ್ರು. 3 ಕೆಜಿ ಹಾಗೆ 610 ಗ್ರಾಂ ಗಾಂಜಾವನ್ನು ಸೀಸ್ ಮಾಡಿದ್ದಾರೆ. ಚನ್ನರಾಯಪಟ್ಟಣ ಪೊಲೀಸರ ಕಾರ್ಯಾಚರಣೆ ಹೊರ ರಾಜ್ಯದವರನ್ನ ಟಾರ್ಗೆಟ್ ಮಾಡಿ ಗಾಂಜಾ ಮಾರಾಟವನ್ನ ಮಾಡ್ತಾ ಇದ್ರು. ಕೆಐಎಡಿಬಿ ಪ್ರದೇಶ ಈ ಫ್ಯಾಕ್ಟರಿ ಬಳಿ ಕೂಡ ಗಾಂಜಾವನ್ನ ಮಾರ್ತಾ ಇದ್ರು. ದೇವನಹಳ್ಳಿ ತಾಲೂಕಿನ ಪೊಲನಹಳ್ಳಿ ಪ್ರದೇಶದಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಸಮೀರ್ ಪ್ರಜ್ವಲ್ ಅರೆಸ್ಟ್ ಆಗಿದ್ದಾರೆ. ಚನ್ನರಾಯಪಟ್ಟಣ ಪೊಲೀಸರ ಕಾರ್ಯಾಚರಣೆಯಿಂದ ಇಬ್ಬರ ಬಂಧನವಾಗಿದೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ್ರು. 3 ಕೆಜಿ 610 ಗ್ರಾಂ ಗಾಂಜಾವನ್ನ ಸೀಸ್ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಹೊರ ರಾಜ್ಯದವರನ್ನೇ ಟಾರ್ಗೆಟ್ ಮಾಡಿಕೊಂಡು ಗಾಂಜಾವನ್ನ ಮಾರಾಟ ಮಾಡ್ತಿದ್ರು. ಸದ್ಯ ದೇವನಹಳ್ಳಿ ತಾಲೂಕಿನ ಪೊಲನಹಳ್ಳಿಯ ಕೆಐಎಡಿಬಿ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಗಾಂಜಾವನ್ನ ಮಾರ್ತಾ ಇದ್ರು ಈ ಭೂಪರು. ಗಾಂಜಾ ಮಾರಾಟ ಮಾಡ್ತಾ ಇದ್ದ ಸಮೀರ್ 30 ವರ್ಷದವ, ಪ್ರಜ್ವಲ್ 19 ವರ್ಷದವ ಅರೆಸ್ಟ್ ಆಗಿದ್ದಾರೆ. ಆರೋಪಿಗಳ ವಿರುದ್ಧವಾಗಿ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಆದರೆ ಬುದ್ಧಿ ಇರೋರು ಹಾಗೆ ಬುದ್ಧಿ ಇಲ್ಲದೆ ಇರೋರು, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುಮೂರ್ತಿ. ಗುರುಮೂರ್ತಿ, ಗಾಂಜಾ ಮಾರಾಟ ಮಾಡ್ತಾ ಇದ್ದ ಇಬ್ಬರು ಆರೋಪಿಗಳನ್ನ ಬಂಧನವಾಗಿದೆ. ಹೇಗಾಯ್ತು, ಏನು ಅಪ್ಡೇಟ್ ಕೊಡಿ. ಇಂಚರ ಏನು ಹೊರ ರಾಜ್ಯದಿಂದ ಬಂದಂತ ಈ ಏನು ದೇವನಹಳ್ಳಿ ಭಾಗದಲ್ಲಿ ಕೆಡಿಬಿ ಅನ್ನೋದು ಈಗ ತಲೆ ಎತ್ತಿರುವಂತದ್ದು. ಆ ಕೆಡಿಬಿ ಭಾಗದಲ್ಲಿ ಹೊರ ರಾಜ್ಯದ ಜನಗಳೇ ಹೆಚ್ಚಾಗಿ ಬಂದು ವಾಸವಾಗ್ತಿರುವಂತದ್ದು. ಆದ್ರೆ ಇದನ್ನ ಟಾರ್ಗೆಟ್ ಮಾಡ್ಕೊಂಡಂತ ಕದಿಮರು ಇಬ್ಬರು 3 ಕೆಜಿ 610 ಗ್ರಾಮ್ ಅಷ್ಟು ಗಾಂಜಾ ಈಗ ಪೊಲೀಸ್ ಸ್ಟೇಷನ್ ಚನ್ನರಾಯಪಟ್ಟಣ ಇರುವಂತದ್ದು. ಗುರುಮೂರ್ತಿ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.